ಇವತ್ತು ಒಂದು ಕಾಂಬೋ ರೆಸಿಪಿ ತೋರ್ಸಕ್ ಬಂದಿದ್ದೀನಿ. ಘೀ ರೈಸ್ ಜೊತೆಗೆ ಆಲೂ ಗೋಬಿ ಕೂರ್ಮಾ. ಘೀ ರೈಸ್ ಮಾಡ್ತಿರೋದು ಒನ್ ಪಾಟ್ ರೆಸಿಪಿ. ಐಟಮ್ಸ್ ಎಲ್ಲ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಬಿಟ್ರೆ ಘೀ ರೈಸ್ ರೆಡಿ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಇದನ್ನ ಯಾರು ಬಳಸೋದಿಲ್ಲ, ಬಟ್ ಬಳಸಿ ನೋಡಿ, ಅಕ್ಕಿ ನೆಂದಿರುತ್ತಲ್ಲ, ಹಾಗಾಗಿ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನ ಇಲ್ಲಿಗೆ ಹಾಕೊಳ್ಳೋಣ. ಫಸ್ಟ್ ನಿಮ್ಗೆ ತೋರಿಸ್ತೀನಿ, ನಾನು ನೋಡೋದಿಲ್ಲ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ಒಂದು ಕಾಂಬೋ ರೆಸಿಪಿ ತೋರ್ಸಕ್ ಬಂದಿದ್ದೀನಿ. ಘೀ ರೈಸ್ ಜೊತೆಗೆ ಆಲೂ ಗೋಬಿ ಕೂರ್ಮಾ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಮನೆಯಲ್ಲಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಅಥೆಂಟಿಕ್ ಘೀ ರೈಸು ಜೊತೆಗೆ ಆಲೂ ಗೋಬಿ ಕೂರ್ಮಾ ಎರಡನ್ನು ಹೇಗ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ ಘೀ ರೈಸ್ ಜೊತೆ ಆಲೂ ಗೋಬಿ ಕೂರ್ಮಾ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಸೊ ದೇವ್ರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಘೀ ರೈಸ್ ಮಾಡ್ತಿರೋದು ಒನ್ ಪಾಟ್ ರೆಸಿಪಿ. ಐಟಮ್ಸ್ ಎಲ್ಲ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಬಿಟ್ರೆ ಘೀ ರೈಸ್ ರೆಡಿ ಆಗ್ಬಿಡುತ್ತೆ. ಸೊ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಕೆಲವೊಂದು ಟಿಪ್ಸ್ ಕೂಡ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರೋ ಘೀ ರೈಸ್ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಅವಾಗ ಮೊದಲಿಗೆ ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಘೀ ರೈಸ್ ಅಲ್ವಾ, ಸ್ವಲ್ಪ ಘೀ ಮುಂದೆ ಇರಬೇಕು. ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಒಂದು 50 ml ಆಗೋಷ್ಟು ಎಣ್ಣೆ ಕೂಡ ಹಾಕೊಳ್ಳೋಣ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ ಎಣ್ಣೆ ತುಪ್ಪ ಕಾದಿದೆ. ಮೊದಲಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಹಾಕೊಂಡಿದ್ದೀನಿ. ಒಂದು 2 ತುಂಡು ಚಕ್ಕೆ ಹಾಕೋತಾ ಇದ್ದೀನಿ. ಒಂದು 3 ಅನಾನಸ್ ಹೂವು ಹಾಕೊಂಡಿದ್ದೀನಿ. ಅರ್ಧ ಜಾಪತ್ರೆ ಹೂವು ಹಾಕೊಂಡಿದ್ದೀನಿ. ಒಂದು 5 ಮರಾಠಿ ಮೊಗ್ಗು ಹಾಕೊಂಡಿದ್ದೀನಿ. 6 ಏಲಕ್ಕಿ ಹಾಕೊಂಡಿದ್ದೀನಿ. 6 ಲವಂಗ ಹಾಕೊಂಡಿದ್ದೀನಿ. ಒಂದು ಸಲ ಇದನ್ನ ಬಾಡಿಸ್ಕೊಂಡ್ಬಿಡೋಣ. ಮಸಾಲ ಪದಾರ್ಥ ಬಾಡಿಸಿದ್ದಾಗಿದೆ. ಈಗ ಇದಕ್ಕೆ 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಬ್ರೌನ್ ಆಗೋವರೆಗೂ ಏನು ಫ್ರೈ ಮಾಡ್ಕೋಬೇಕಂತ ಏನಿಲ್ಲ, ಬಣ್ಣ ಚೇಂಜ್ ಆದ್ರೆ ಸಾಕು ನಮಗೆ. ಸ್ನೇಹಿತರೆ ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು ಈರುಳ್ಳಿ. ಈಗ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಒಂದು 5-6 ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಅರ್ಧ ಫ್ರೈ ಮಾಡಾದ್ಮೇಲೆ 1 ಹಿಡಿ ಗೋಡಂಬಿ ಹಾಕೋತಾ ಇದ್ದೀನಿ ನಾನು. ಗೋಡಂಬಿ ಆಪ್ಷನಲ್ಲು, ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಇದನ್ನ ಯಾರು ಬಳಸೋದಿಲ್ಲ, ಬಟ್ ಬಳಸಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಏನದು, ಒಂದು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡಿದ್ದೀನಿ. ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಪುದೀನ ಸೊಪ್ಪು ಹಾಕಿದ್ರೆ ಅದರದ್ದು ಪುದೀನದು ಲೈಟ್ ಆಗಿ ನಿಮ್ಗೆ ಒಂದು ಸ್ವಲ್ಪ ಫ್ಲೇವರ್ ಸಿಗುತ್ತೆ. ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಅದು ಪುದೀನ ಸೊಪ್ಪು ಹುರಿಯುವಾಗ ಅದು ಕರಗ್ಬಿಡುತ್ತೆ, ಆದ್ರೆ ಆ ಫ್ಲೇವರ್ ಇರುತ್ತಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾರಿಗೂ ಗೊತ್ತಾಗಲ್ಲ ಹಾಕಿರೋದು, ಆದ್ರೆ ಫ್ಲೇವರ್ ಸಿಗುತ್ತಲ್ಲ, ಅದೊಂಥರ ಮಜಾ ಸಿಗುತ್ತೆ. ಇದು ಅಷ್ಟೇ ಆಪ್ಷನಲ್. ಕಲರ್ಫುಲ್ ಆಗಿ ಕಾಣಿಸ್ಲಿ ಅಂತ ಹಾಕ್ತಾ ಇದ್ದೀನಿ. 1 ಕ್ಯಾರೆಟ್ನ ಸ್ವಲ್ಪ ದಪ್ಪಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ನಾರ್ಮಲಿ ಘೀ ರೈಸ್ ವೈಟ್ ಕಲರ್ ಇರುತ್ತಲ್ವಾ, ವೈಟ್ ಕಲರ್ ಮಧ್ಯ ಆರೆಂಜ್ ಕಲರ್ ಕ್ಯಾರೆಟ್ ಕಾಣಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಒಂಥರ ಮಜಾ ಇರುತ್ತೆ, ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ. ಹಾಗಾಗಿ 1 ಕ್ಯಾರೆಟ್ ಹಾಕೊಂಡಿದ್ದೀನಿ ಅಷ್ಟೇ. ಸ್ನೇಹಿತರೆ ನಾರ್ಮಲ್ ಆಗಿ ಘೀ ರೈಸ್ ಮಾಡುವಾಗ ನಾನು ನೋಡಿರಂಗೆ ಕಾಯಿ ತುರಿ ಜೊತೆ ಹಾಲು ಹಾಕಿ ಮಿಕ್ಸಲ್ ರುಬ್ಬಿ ಅದನ್ನ ಹಾಕ್ತಾರೆ. ಆದ್ರೆ ಕಾಯಿ ಹಾಲನ್ನ ತೆಗೆದು ಆ ಕಾಯಿ ಹಾಲಿಂದನೇ ನಾವು ಘೀ ರೈಸ್ ಮಾಡಿದ್ರೆ ಅದ್ರ ರುಚಿ 100 ಪಟ್ಟು ಹೆಚ್ಚಾಗುತ್ತೆ. ನಾನಿಲ್ಲಿ ಈ ತರ ಮೆಜರಿಂಗ್ ಕಪ್ ಅಲ್ಲಿ 2 ಕಪ್ ಅಕ್ಕಿ ತಗೊಂಡಿದ್ದೀನಿ. ಆ 2 ಕಪ್ ಅಕ್ಕಿಗೆ ಅರ್ಧ ಹೋಳು ಕಾಯಿನ ತುರಿದು ಅದನ್ನ ಮಿಕ್ಸಿನಲ್ಲಿ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಆ ಹಾಲು ಪೂರ್ತಿ ಇದಕ್ಕೆ ಹಾಕೊಳ್ಳೋಣ. ಸುಮ್ನೆ ಹಾಗೆ ಹಾಕೋದ್ ಬೇಡ, ಮೆಜರ್ ಮಾಡ್ಬಿಟ್ಟು ಹಾಕೋಣ. ಯಾಕಂದ್ರೆ ನೀರು ಸೇರಿಸ್ಕೋಬೇಕು. ಆಮೇಲೆ ಘೀ ರೈಸ್ಗೆ ನೀರು ಹಾಕುವಾಗ ಬೇಯೋದಕ್ಕೆ ಇದನ್ನ ಕೂಡ ನಾವು ಅಳತೆ ಇಟ್ಕೋಬೇಕು. ಹಾಗಾಗಿ ಮೆಜರ್ ಮಾಡ್ಬಿಟ್ಟೆ ಹಾಕ್ತಾ ಇದ್ದೀನಿ ನಾನು. ಒಂದು ಅರ್ಧ ಇದೆ ನೋಡಿ,
ಸೊ 1.5 ಕಪ್ಪು ನಾನು ಕಾಯಿ ಹಾಲು ಹಾಕೊಂಡಿದ್ದೀನಿ, ಮಿಕ್ಕಿದ್ದು ನಾವು ನೀರು ಹಾಕೊಳ್ಳೋಣ. ಸೊ ನಾ ಇಲ್ಲಿ 2 ಕಪ್ ಅಕ್ಕಿ ತಗೊಂಡಿದ್ದೀನಿ ಅಂದೆ, 4 ಕಪ್ ನೀರು ಹಾಕೋಬೇಕು. 1.5 ಆಗಿದೆ ಇವಾಗ, 2.5, 3.5. ನಿಮಗೆ ಗೀ ರೈಸು ಮುದ್ದೆಯಾಗಿ ಸಾಫ್ಟ್ ಆಗಿರ್ಬೇಕು ಅಂದ್ರೆ 1:2 ರೇಷಿಯೋಲ್ಲಿ ಹಾಕೋಬಹುದು. ಇಲ್ಲ ಸ್ವಲ್ಪ ಉದುರುದ್ರಾಗಿರ್ಬೇಕು ಅಂದ್ರೆ 2 ಕಪ್ ಅಕ್ಕಿಗೆ 3.5 ಕಪ್ ನೀರು ಹಾಕೋಬಹುದು. ಇವಾಗ ಹಾಕಿರೋಂಥದ್ದು ನಾನು 3.5 ಕಪ್ ಆಗಿದೆ, ಕಾಯಿ ಹಾಲು ಸೇರಿ 3.5 ಕಪ್ ಆಗಿದೆ. ಇನ್ನೊಂದು ಅರ್ಧ ಕಪ್ಪು ಹಾಕೋತಾ ಇದ್ದೀನಿ ಮತ್ತೆ, ಅರ್ಧ. ಅಲ್ಲಿಗೆ 2 ಕಪ್ ಅಕ್ಕಿಗೆ 1.5 ಕಪ್ ಕಾಯಿ ಹಾಲು ಹಾಕಿದ್ದೀವಿ, ಇನ್ನ 2.5 ಕಪ್ಪು ನೀರು ಹಾಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಕಮ್ಮಿನೇ ಹಾಕೋಬೇಕು ಇದಕ್ಕೆ, ಯಾಕಂದ್ರೆ ನಾವು ಇದಕ್ಕೆ ಕೂರ್ಮ ಮಾಡ್ತಿದೀವಲ್ಲ ಅದಕ್ಕೂ ಉಪ್ಪು ಸೇರುತ್ತೆ. ಸೊ ಕರೆಕ್ಟಾಗಿ ಹಾಕ್ಬಿಟ್ರೆ ಉಪ್ಪು 2 ತಿನ್ನುವಾಗ ಉಪ್ಪು ಜಾಸ್ತಿ ಆಗುತ್ತೆ. ಹಾಗಾಗಿ 2ಕ್ಕೂ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕೋಬೇಕು. ಒಂದ್ಸಲ ಮಿಕ್ಸ್ ಮಾಡಿ ನೀರು ಕುದಿಯೋದಕ್ಕೆ ಬಿಡೋಣ. ನೀರು ಕುದಿ ಬರಬೇಕು. ಕುದಿ ಬಂದ್ಮೇಲೆ ನಾವು ಅಕ್ಕಿನ ಹಾಕೊಳ್ಳೋಣ. ಸ್ನೇಹಿತರೆ, ನೀರು ಕುದಿತಾ ಇದೆ. ನಾನಿಲ್ಲಿ 2 ಕಪ್ ಬಾಸ್ಮತಿ ಅಕ್ಕಿನ ಒಂದು 4-5 ಸಲ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಅದನ್ನ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಅಕ್ಕಿನ ಇಲ್ಲಿಗೆ ಹಾಕೋತಾ ಇದ್ದೀನಿ. ಘೀ ರೈಸು ಬಾಸ್ಮತಿ ಅಕ್ಕಿಲಿ ಮಾಡಿದ್ರೇನೆ ಅದು ಟೇಸ್ಟ್ ಬರೋದು ಚೆನ್ನಾಗಿ. ಬಾಸ್ಮತಿ ಅಕ್ಕಿ ಬೇಡ ಅಂದ್ರೆ ಸೋನಾ ಮಸೂರಿ ಅಕ್ಕಿಲೂ ಮಾಡ್ಕೋಬಹುದು, ಆದ್ರೆ ಟೇಸ್ಟು ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಒಂದ್ಸಲ ಮಿಕ್ಸ್ ಮಾಡೋಣ. ಅಕ್ಕಿ ಹಾಕಿ ಮಿಕ್ಸ್ ಮಾಡಾಗಿದೆ. 1 ರೌಂಡ್ ಕುದಿಲಿ. ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಕುಕ್ಕರ್ ಮುಚ್ಚಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ಸ್ನೇಹಿತರೆ, ನೀರು ಕುದಿಯೋಕೆ ಶುರು ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. 1 ರೌಂಡ್ ಮತ್ತೆ ಕೂಡಿಸ್ಬಿಡೋಣ. ಬಾಸ್ಮತಿ ಅಕ್ಕಿ ಹಾಕಿರುವಾಗ ಮಧ್ಯದಿಂದ ತಗೊಂಡು ಕೂಡಿಸ್ಬಾರ್ದು, ಸೈಡಿಂದನೇ ತಗೊಂಡು ಕೂಡಿಸ್ಬೇಕು. ಅಕ್ಕಿ ನೆಂದಿರುತ್ತಲ್ಲ, ಹಾಗಾಗಿ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಒಲೆ ಅಂಟಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರು 2 ವಿಸಿಲ್ ಕೂಗಿ ಕೂಲ್ ಆಗೋಷ್ಟೊತ್ತಿಗೆ ನಾವು ಈ ಕಡೆ ಕೂರ್ಮ ರೆಡಿ ಮಾಡ್ಕೊಂಡ್ಬಿಡೋಣ. ಕೂರ್ಮ ಮಾಡೋಕೆ ಒಂದು ಬಾಣಲೆ ತಗೊಂಡಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ನಾನು ಮತ್ತೆ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನೆಟ್ ಆಯಿಲ್ ತಗೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಮೊದಲಿಗೆ ಒಂದು ತುಂಡು ಚಕ್ಕೆ ಹಾಕೊಂಡಿದ್ದೀನಿ, 4 ಲವಂಗ ಹಾಕೊಂಡಿದ್ದೀನಿ, 4 ಏಲಕ್ಕಿ ಹಾಕೊಂಡಿದ್ದೀನಿ. ಒಂದ್ಸಲ ಇದನ್ನ ಬಾಡಿಸ್ಬಿಟ್ಟು ಇದಕ್ಕೆ 2 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದ್ರೆ ಸಾಕು ಈರುಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ 4 ಟೊಮೆಟೊನ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಜೊತೆಗೆ 1 ಹಿಡಿ ಆಗೋಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕೊಂಡ್ರೆ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಬರುತ್ತೆ. ಗೋಡಂಬಿ ಇಷ್ಟ ಇಲ್ಲ ಅನ್ನೋರು ಇದೇ ಜಾಗದಲ್ಲಿ 1 ಹಿಡಿ ಹುರ್ಗಡ್ಲೆ ಹಾಕೋಬಹುದು, ಅದನ್ನು ಕೂಡ ಸೇಮ್ ರಿಸಲ್ಟೇ ಕೊಡುತ್ತೆ. ನೋಡಿ, ಆಗ್ಲೇ ಕುಕ್ಕರ್ ಕೂಗ್ತಾ ಇದೆ. ನಾವಿನ್ನ ಗ್ರೇವಿ ಹುರ್ಕೊಂಡಿದ್ದೆ ಆಗಿಲ್ಲ, ಆಗ್ಲೇ ಕುಕ್ಕರ್ ಕೂಗ್ತಾ ಇದೆ. ಕೂಗ್ಲಿ, ಅದು ಕೂಲ್ ಆಗ್ಬೇಕಲ್ಲ ಇನ್ನು, ಅಷ್ಟೊತ್ತಿಗೆ ಗ್ರೇವಿ ರೆಡಿ ಆಗಿರುತ್ತೆ. 2 ವಿಸಲ್ ಕೂಗಿದೆ ಕುಕ್ಕರು. ಈಗ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ನಾವು ಮಾಡ್ತಿರೋ ಗ್ರೇವಿಗೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡೋದು ಬೇರೆ, ನೀರಲ್ಲಿ ಬೇಯೋದೇ ಬೇರೆ. ಹಾಗಾಗಿ 2 ಪ್ರೊಸೆಸ್ ಮಾಡ್ತಾ ಇದೀವಿ ಇಲ್ಲಿ. ಒಂದು 2-3 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, ಒಂದು 3 ನಿಮಿಷ ಬೇಯೋದಕ್ಕೆ ಬಿಟ್ಟಿದೆ. ಈಗ ಪ್ಲೇಟ್ ಓಪನ್ ಮಾಡೋಣ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಒಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲಾಗಿ ಹಾಕ್ಬಿಡೋಣ. ಕೂಲ್ ಆದ್ಮೇಲೆ ಇದನ್ನ ಗಂಧದ ತರ ನೈಸ್ಗೆ ರುಬ್ಕೊಳ್ಳೋಣ. ಸ್ನೇಹಿತರೆ, ಹುರಿದಿದಂತ ಪದಾರ್ಥ ಎಲ್ಲ ಮಿಕ್ಸಿನಲ್ಲಿ ರುಬ್ಕೊಂಡು ಬಂದಿದ್ದೀನಿ, ಅದನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಬಾಣ್ಲಿಗೆ ಒಲೆ ಅಂಟಿಸ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ.
ನಾನು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದೆ. ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಇದು ಹಾಕೋದು ಆಪ್ಷನಲ್ಲು, ಹಾಕಿದ್ರೆ ತಿನ್ನುವಾಗ ಮಧ್ಯದಲ್ಲಿ ಸಿಗುತ್ತಲ್ಲ ಅವಾಗ ಚೆನ್ನಾಗಿರುತ್ತೆ. ಅದಕ್ಕೆ 1 ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ನಾನು ಒಂದು 4 ಆಲೂಗಡ್ಡೆನ ಈ ತರ ಕ್ಯೂಬ್ಸ್ ತರ ಮಾಡಿ 2 ವಿಷಲ್ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಅದೇ ರೀತಿ ಒಂದು ಚಿಕ್ಕ ಗೋಬಿನ ಕಟ್ ಮಾಡಿ ಬಿಸಿ ನೀರಲ್ಲಿ ಉಪ್ಪು ಅರಿಶಿನ ಹಾಕಿ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ 2 ವಿಷಲ್ ಇದನ್ನು ಬೇಯಿಸ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕೋತಾ ಇದ್ದೀನಿ. ಖಾರಕ್ಕೆ ಒಂದು 5-6 ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡಿದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಮಾಡಿ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನ ಇಲ್ಲಿಗೆ ಹಾಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ. ಮಸಾಲೆ ಎಲ್ಲ ತುಂಬಾ ಉಳಿದಿತ್ತು ಇದರಲ್ಲೇನೆ, ಹಾಗಾಗಿ ಅರ್ಧ ಕಪ್ ನೀರು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನ ಇಲ್ಲೇ ಹಾಕೋತಾ ಇದ್ದೀನಿ. ಸಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಈಗ ಇದಕ್ಕೆ ಮಸಾಲ ಪುಡಿಗಳನ್ನ ಸ್ವಲ್ಪ ಹಾಕೊಂಡ್ಬಿಡೋಣ. ಮೊದಲಿಗೆ ಒಂಚೂರು ಅರಿಶಿನ ಹಾಕೋತಾ ಇದ್ದೀನಿ, 1 ಸ್ಪೂನು ಧನಿಯಾ ಪುಡಿ ಹಾಕೋತಿದ್ದೀನಿ, 1 ಸ್ಪೂನು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ, 1/4 ಚಮಚ ಗರಂ ಮಸಾಲ ಹಾಕೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು 3/4 ಕಪ್ ಆಗೋಷ್ಟು ಬಟಾಣಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೋತಾ ಇದ್ದೀನಿ. ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನಾನು ಒಂದು ಅರ್ಧ ಕಪ್ ಆಗೋಷ್ಟು ಮತ್ತೆ ನೀರು ಹಾಕೋತಾ ಇದ್ದೀನಿ. ಗಟ್ಟಿ ಇದೆ ಇವಾಗಲೇ. ನಾವು ಗೋಡಂಬಿ ಪೇಸ್ಟ್ ಹಾಕಿದ್ದೀವಿ, ಆಲೂಗಡ್ಡೆ ಹಾಕಿದ್ದೀವಲ್ಲ, ಸೊ ಅದು ನೀರನ್ನ ಹೀರುತ್ತೆ. ಹಾಗಾಗಿ ಒಂದು ಅರ್ಧ ಕಪ್ಪು ಹಾಕೊಂಡಿದ್ದೀನಿ. ಟೋಟಲ್ ಆಗಿ 1 ಕಪ್ ನೀರಾಗುವಷ್ಟು ನಾನು ಇದಕ್ಕೆ ಹಾಕೊಂಡಿದ್ದೀನಿ. ಎಲ್ಲ ಪದಾರ್ಥ ಹಾಕಿದ್ದಾಗಿದೆ. 1 ರೌಂಡ್ ಇದು ಕುದಿಬೇಕು. ಕುದ್ರೆ ಕೂರ್ಮಾ ಕೂಡ ರೆಡಿ ಆಗೋಗುತ್ತೆ. ಅಷ್ಟೊತ್ತಿಗೆ ಕುಕ್ಕರು ಕೂಲ್ ಆಗಿರುತ್ತೆ. ಗೀ ರೈಸ್ ಜೊತೆ ಆಲೂ ಗೋಬಿ ಕೂರ್ಮಾ ಹಾಕೊಂಡು ಬ್ಯಾಟಿಂಗ್ ಮಾಡ್ತಿರೋದೆ. ಸ್ನೇಹಿತರೆ, ಕೂರ್ಮಾ ಕುದೀತಾ ಇದೆ. ನಾವು ಹಾಕಿರೋ ಪದಾರ್ಥ ಎಲ್ಲ ಬೇಯಿಸ್ಕೊಂಡಿರೋದೇನೆ. ಆಲೂಗಡ್ಡೆ, ಗೋಬಿ, ಬಟಾಣಿ ಎಲ್ಲ ಬೇಯಿಸಿರೋಂಥ ಪದಾರ್ಥನೇ ಹಾಕಿರೋದು. ಸೊ ಇಷ್ಟು ಕುದ್ರೆ ಸಾಕು. ಜಸ್ಟ್ ಮಸಾಲ ಪುಡಿದು ಘಾಟ್ ಹೋಗೋವರೆಗೂ ಕುದಿಸ್ಕೋಬೇಕಷ್ಟೇನೆ. ಈಗ ಇದಕ್ಕೆ ಫೈನಲ್ ಆಗಿ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕ್ತಿದ್ದೀನಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಸಲ ಇದನ್ನ ಮಿಕ್ಸ್ ಮಾಡಿದ್ರೆ ನಾವು ಮಾಡಿರೋಂಥ ಆಲೂ ಗೋಬಿ ಕೂರ್ಮಾ ರೆಡಿ ಆಗೋಗುತ್ತೆ. ಸ್ನೇಹಿತರೆ, ಕೂರ್ಮಾ ರೆಡಿ ಆಯ್ತು. ನಾವು ಕುಕ್ಕರ್ ಇಟ್ಟಿದ್ವಲ್ಲ ಗೀ ರೈಸ್ಗೆ, ಅದು ಕೂಡ ಸ್ಟೀಮ್ ಹೋಗಿ ಕೂಲ್ ಆಗಿದೆ. ಓಪನ್ ಮಾಡಿ ನೋಡೋಣ ಗೀ ರೈಸು ಹೇಗೆ ಬಂದಿದೆ ಅಂತ. ಫಸ್ಟ್ ನಿಮ್ಗೆ ತೋರಿಸ್ತೀನಿ, ನಾನು ನೋಡೋದಿಲ್ಲ. ಸ್ನೇಹಿತರೆ, ನೋಡ್ಬೋದು ಗೀ ರೈಸು ಎಷ್ಟು ಅದ್ಭುತವಾಗಿ ಬಂದಿದೆ. ಆಹಾ, ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ. ಅವಾಗಲೇ ಹೇಳ್ದಂಗೆ ಬಾಸ್ಮತಿ ಅಕ್ಕಿ ಹಾಕಿರುವಾಗ ನಾವು ಸೈಡಿಂದ ತಗೊಂಡೆ ಅದನ್ನು ಮಿಕ್ಸ್ ಮಾಡಬೇಕು, ಮಧ್ಯದಿಂದ ತಗೋಬಾರ್ದು. ನೋಡಿ, ಒಂದು ಚೂರು ಸೀದಿಲ್ಲ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ ಗೊತ್ತಾ, ವೈಟ್ ಕಲರ್ ಗೀ ರೈಸ್ ಜೊತೆ ಮಧ್ಯದಲ್ಲಿ ಕಲರ್ಫುಲ್ ಆಗಿ ಕ್ಯಾರೆಟ್ ಕಾಣಿಸುತ್ತೆ ಅಂತ. ನೀವು ನೋಡ್ತಿರ್ಬೋದು, ಅಲ್ಲಲ್ಲೇ ಒಂದೊಂದು ಕಾಣಿಸ್ತಾ ಇದೆ ಕ್ಯಾರೆಟು. ಕಲರ್ಫುಲ್ ಆಗಿರುತ್ತೆ ಅಂತಾನೆ ಅದನ್ನ ಹಾಕಿದ್ದು. ಸ್ನೇಹಿತರೆ, ಗೀ ರೈಸ್ ರೆಡಿ ಆಗಿದೆ, ಕೂರ್ಮಾ ರೆಡಿ ಆಗಿದೆ. ಈಗ ಇದನ್ನ ಒಂದ್ಸಲ ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ಸ್ನೇಹಿತರೆ, ಗೀ ರೈಸು ಆಲೂ ಗೋಬಿ ಕೂರ್ಮಾ ಪರ್ಫೆಕ್ಟ್ ಕಾಂಬಿನೇಷನ್. ಹೇಳ್ಬೇಕಂದ್ರೆ ಬೇರೆ ಯಾವುದೇ ಕೂರ್ಮಾಗಿಂತ ನಿಮಗೆ ಗೀ ರೈಸ್ಗೆ ಆಲೂ ಗೋಬಿ ಕೂರ್ಮಾ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಅವಾಗಲೇ ಹೇಳಿದೆ ಅಲ್ವಾ ನಿಮಗೆ, 1:2 ರೇಷಿಯೋ ಹಾಕೊಂಡ್ರೆ ನೀರು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಗೀ ರೈಸ್ ಅಂತ. ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಳೆಯಾಗಿದೆ. ಹಾಗಂತ ತುಂಬ ಮುದ್ದೆಯಾಗೂ ಏನಿಲ್ಲ, ಕರೆಕ್ಟಾಗಿದೆ. ಸೊ ನನಗೇನೆ ನೋಡಿದ್ರೆ ಆಸೆ ಆಗ್ತಾ ಇದೆ ತಿನ್ನೋದಕ್ಕೆ. ಟೇಸ್ಟ್ ಮಾಡೋಣ, ಫಸ್ಟು ಗೀ ರೈಸ್ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ. ಆಹಾ,
ಮೆಣಸಿನ್ಕಾಯಿ ಖಾರ ಒಳ್ಳೆ ಕಿಕ್ ಕೊಡ್ತಾ ಇದೆ. ಜೊತೆ ಕಾಯಿ ಹಾಲು ಹಾಕಿದ್ವಲ್ಲ, ಅದರದ್ದು ಸ್ವೀಟ್ನೆಸ್ಸು ನಿಮಗೆ ಅನ್ನ ಎಲ್ಲ ನುಂಗಿದ ಮೇಲೆ ಗೊತ್ತಾಗತ್ತೆ ನಿಮಗೆ. ಸೊ ಪರ್ಫೆಕ್ಟ್ ಆಗಿದೆ ಗೀ ರೈಸು. ಒಂದ್ಸಲ ಕೂರ್ಮ ಜೊತೆ ತಿನ್ನೋಡೋಣ ಹೇಗೆ ಬಂದಿದೆ. ಎಕ್ಸಲೆಂಟ್ ಕಾಂಬಿನೇಷನ್ನು. ಗೀ ರೈಸು ಸ್ವಲ್ಪ ಖಾರ ಇದೆ, ಕೂರ್ಮಾನು ಸ್ವಲ್ಪ ಖಾರ ಇದೆ. ನಮಗೆ ಖಾರ ಖಾರ ಕಾಂಬಿನೇಷನ್ನು ಅದ್ಭುತವಾಗಿ ಮ್ಯಾಚ್ ಆಗ್ತಾ ಇದೆ. ಉಪ್ಪು ಅಷ್ಟೇ, ನಾನು ನಿಮಗೆ ಹಾಕುವಾಗ ಹೇಳಿದ್ದೆ ಗೀ ರೈಸಿಗೆ ಸ್ವಲ್ಪ ಹಾಕೋಬೇಕು ಮತ್ತು ಕೂರ್ಮಾಗೆ ಸ್ವಲ್ಪ ಹಾಕೋಬೇಕು. ಎರಡು ತಿಂದಾಗ ಎರಡು ಕರೆಕ್ಟಾಗಿರುತ್ತೆ ಅಂತ. ಸೊ ಉಪ್ಪು ಪರ್ಫೆಕ್ಟ್ ಆಗಿದೆ ಎರಡರ ಜೊತೆ ತಿಂದ್ರೂ ಉಪ್ಪು ಜಾಸ್ತಿ ಅಂತ ಅನ್ಸಲ್ಲ. ಓವರ್ ಆಲ್ ಅದ್ಭುತವಾಗಿದೆ. ನೀವು ಮನೇಲಿ ಇದನ್ನ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ ಗೀ ರೈಸು ಮತ್ತೆ ಆಲೂ ಗೋಬಿ ಕುರ್ಮಾ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ, ಗೀ ರೈಸ್ ಜೊತೆಗೆ ಆಲೂ ಗೋಬಿ ಕುರ್ಮಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ಗೀ ರೈಸು ಆಲೂ ಗೋಬಿ ಕುರ್ಮಾ ಕಾಂಬಿನೇಷನ್ ಟ್ರೈ ಮಾಡಿ. ವೀಕೆಂಡಲ್ಲಿ ಇದನ್ನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.